ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಎಲ್ಲಿದ್ದೀವಿ ಅಂದ್ರೆ ವಿಶ್ವೇಶ್ವರ ಲೇಔಟ್ ಬರುವಂತಹ 6ನೇ ಬ್ಲಾಕ್ ಪಕ್ಕದಲ್ಲಿ ಬರುವಂತಹ ಬಿಡಿಎ ಪ್ರಾಪರ್ಟಿ ಇದೀವಿ. ಈ ಬಿಡಿಎ ಪ್ರಾಪರ್ಟಿಯಲ್ಲಿ ಬರುವಂತಹ ನಾರ್ತ್ ಫೇಸಿಂಗ್ ಇಂಡಿಪೆಂಡೆಂಟ್ ಹೌಸ್ ಮುಂದೆ ಇದೀವಿ. ಇವಾಗ ನೀವು ನೋಡಬಹುದು, ಇದೇ ನಮ್ಮ ಇಂಡಿಪೆಂಡೆಂಟ್ ಹೌಸ್. ಫ್ರಂಟ್ ಆಫ್ ಗೇಟ್ ಬಂದ್ಬಿಟ್ಟು ನಮಗೆ ಫುಲ್ ಕವರ್ಡ್ ಆಗಿದೆ, ಟಾಪ್ ಟು ಬಾಟಮ್ ವರ್ಗೂ ಕವರ್ ಆಗಿದೆ. MS ವರ್ಕ್ ಅಲ್ಲಿ ಕಂಪ್ಲೀಟ್ ಮಾಡಿರುವಂತದ್ದು 100% ಸೇಫ್ಟಿ ಅಂತ ಹೇಳ್ಬೋದು. ಪಕ್ಕದಲ್ಲಿ ಫ್ರಂಟ್ ಎಲಿವೇಶನ್ ಗೋಸ್ಕರ ಯೂಸ್ ಮಾಡಿದ್ದಾರೆ, ನ್ಯಾಚುರಲ್ ಸ್ಟೋನ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಎಲಿವೇಶನ್ ಅಂತೂ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ವೀಕ್ಷಕರೇ, ಮನೆ ಮುಂದೆಗಡೆ ನಮಗೆ ವೈಲ್ಡ್ ಆಗಿರುವಂತಹ 30 ಅಡಿಗಳ ರೋಡ್ ಇದೆ. ಈಗ ಪ್ರೆಸೆಂಟ್ ನಮಗೆ ಕಾವೇರಿ ವಾಟರ್ ಆಗಲಿ ಡ್ರೈನೇಜ್ ವರ್ಕ್ಗಳೆಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಬನ್ನಿ ವೀಕ್ಷಕರೇ, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆಗೋಣ. ಈಗ ಗ್ರೌಂಡ್ ಫ್ಲೋರ್ ಅಲ್ಲಿ ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು ಕಾರ್ ಪಾರ್ಕಿಂಗ್. ಈ ಕಾರ್ ಪಾರ್ಕಿಂಗ್ ಅಲ್ಲಿ ಆರಾಮಾಗಿ ನಾವು ಒಂದು ಕಾರ್ ಜೊತೆಗೆ 4 ರಿಂದ 5 ಟೂ ವೀಲರ್ಗಳು ಯಾವುದೇ ರೀತಿ ಕಂಜೆಸ್ಟ್ ಇಲ್ದಿರ ನಾವು ನಿಲ್ಸ್ಕೋಬಹುದು. ಈ ಪೋರ್ಷನ್ ಅಲ್ಲಿ ಕಾರ್ ನಿಲ್ಸ್ಕೊಂಡ್ರೆ ಆ ಪೋರ್ಷನ್ ಅಲ್ಲಿ ನಾವು ಟೂ ವೀಲರ್ ಗಳನ್ನ ನಿಲ್ಸ್ಕೊಬಹುದು. ಹಾಗೆ ಇದು ಬಂದ್ಬಿಟ್ಟು ನಮಗೆ ನಾರ್ತ್ ಈಸ್ಟ್ ಬರುತ್ತೆ. ಈ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ ಮತ್ತೆ ಸಂಖ್ಯೆ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಮತ್ತೆ ಕಾವೇರಿಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿ ಒಂದು ಪೈಪ್ ಅಂಡರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ವಿತ್ RR ನಂಬರ್ ಕೂಡ ನಮಗೆ ಬಂದಿದೆ. ಇಷ್ಟು ಸ್ಪೇಷಿಯಸ್ ಆಗಿರುವಂತಹ ಕಾರ್ ಪಾರ್ಕಿಂಗ್. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿಸ್ಕಾರ್ಡ್ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇದು ನಮಗೆ ಒಂದು ಕಾರ್ ಪಾರ್ಕಿಂಗ್ ಜೊತೆಗೆ ಒಂದು 4 ರಿಂದ 5 ಟೂ ವೀಲರ್ ಗಳನ್ನ ಇಟ್ಕೋಬಹುದು. ಅಷ್ಟು ಜಾಗ ಇರುವಂತಹ ಕಾರ್ ಪಾರ್ಕಿಂಗ್. ಪಕ್ಕದಲ್ಲಿ ನಮಗೆ 1 RK ರೂಮ್ ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಬನ್ನಿ. ಈ ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ 1 RK ಪ್ರಾವಿಷನ್ ಕೂಡ ಮಾಡಿರುವಂತದ್ದು. ಇದು ಹಾಲು, ಒಂದು ಕಾಮನ್ ಬಾತ್ರೂಮ್ ಬರುತ್ತೆ. ಈ ಪೋರ್ಷನ್ ಅಲ್ಲಿ ನಮಗೆ ಕಿಚನ್ ವ್ಯವಸ್ಥೆ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ನೋಡಬಹುದು, ಈ ಕಿಚನ್ ಅಲ್ಲಿ ಕೂಡ ನಮಗೆ ಇಂಟೀರಿಯರ್ ಕಂಪ್ಲೀಟ್ ಆಗಿದೆ. ಮೇಲ್ಗಡೆ ಗ್ರಾನೈಟ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಸಿಂಕ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಈ ಸಿಂಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಆ ಪೋರ್ಷನ್ ಎಲ್ಲ ನೋಡಬಹುದು, ಗ್ರಾಸರಿ ಬಾಕ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಫುಲ್ ನಮಗೆ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋ ಪ್ರಾವಿಷನ್ ಮಾಡಿರೋದು. ಮೇಲ್ಗಡೆ ಕೂಡ ನಮಗೆ ಇಂಟೀರಿಯರ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಐಟಮ್ಸ್ ಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಚಿಮ್ಮಿಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ವೀಕ್ಷಕರೇ, ಈ ಚಿಕ್ಕದಲ್ಲಿರುವಂತಹ ಕಿಚನ್ಗೂ ಕೂಡ ಚಿಮ್ಮಿಗೆ ಪ್ರಾವಿಷನ್ ಮಾಡಿದ್ದಾರೆ. ಆ ಪೋರ್ಷನ್ ಅಲ್ಲಿ ಅದು ಎಕ್ಸಿಟ್ ಗೆ. ಇಲ್ಲಿ ಬನ್ನಿ. ಈ ಕಿಚನ್ ಪಕ್ಕದಲ್ಲಿ ನಮಗೆ ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. 2 ಯೂಸ್ಗೂ ಯೂಸ್ ಆಗುವಂತಹ ಸ್ಪೇಸ್ ಇದೆ ಅಂತ ಹೇಳ್ಬೋದು. ಆಲ್ರೆಡಿ ನಮಗೆ ವೆಸ್ಟರ್ನ್ ಕಮೋಡ್ ಇದೆ, ಅದು ನಮಗೆ ಟೆಂಪರರಿ ಕಮೋಡ್. ಅದನ್ನ ನಮಗೆ ರಿಮೂವ್ ಮಾಡಿಕೊಟ್ಟು ನಮಗೆ ಹೊಸದು ಹಾಕೊಡ್ತಾರೆ. ಜಸ್ಟ್ ಅದು ವರ್ಕಿಂಗ್ ಪ್ರೊಸೆಸ್ ಅಲ್ಲಿ ಯೂಸ್ ಮಾಡುವಂತಹ ಕಮೋಡ್. ಇಲ್ಲಿ ಬಂದ್ಬಿಟ್ಟು ನಮಗೆ ವೆಟ್ರೋಫೆಟಲ್ಸ್ ಮತ್ತೆ ಆಂಟಿಸ್ಕಾರ್ಡ್ ವೆಟ್ರೋಫೆಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ರೆ ವೆಸ್ಟರ್ನ್ ಕಮೋಡ್ ನಮಗೆ ಬರುತ್ತೆ. ಇಲ್ಲಿ ನೋಡಬಹುದು, ಒಂದು ಸೆಮಿ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಾರ್ಡ್ರೋಬ್ ಒಂದು ಕಂಪ್ಲೀಟ್ ಆಗಿದೆ. ನೋಡಬಹುದು, ಈ ಪೋರ್ಷನ್ ಫುಲ್ ನಮಗೆ ಇಂಟೀರಿಯರ್ ಕಂಪ್ಲೀಟ್ ಆಗಿರುವಂತದ್ದು. ಕಟನ್ ರಾಡ್ ಗಳು ಕೂಡ ನಮಗೆ ಆ ಪೋರ್ಷನ್ ಅಲ್ಲಿ ಹ್ಯಾಂಗಿಂಗ್ ರಾಡ್ ಗಳೆಲ್ಲ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಅಗ್ರಿಮೆಂಟ್ ಅಲ್ಲಿ ನಮಗೆ ಫೈನಲ್ ವರ್ಕ್ ಮಾಡಿ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಈ 1 RK ಕೂಡ ನಮಗೆ ತುಂಬಾನೇ ವಿಶಾಲವಾಗಿದೆ ಅಂತ ಹೇಳ್ಬೋದು. ಆರಾಮಾಗಿ ಒಂದು ಫ್ಯಾಮಿಲಿ ಸ್ಟೇ ಆಗ್ಬೋದು, ಅಷ್ಟು ಸ್ಪೇಷಿಯಸ್ ಆಗಿದೆ ಈ 1 RK. ಬನ್ನಿ ವೀಕ್ಷಕರೇ, ಫಸ್ಟ್ ಫ್ಲೋರ್ ಹೋಗೋಣ. ಈ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು, ಈ ಸ್ಟೇರ್ ಕೇಸ್ ಏನಿದೆ, ಈ ಸ್ಟೇರ್ ಕೇಸ್ ಕೂಡ ನಮಗೆ MS ವರ್ಕ್ ಅಲ್ಲಿ ಫುಲ್ ಕವರ್ ಮಾಡ್ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ನಮಗೆ ಗ್ಯಾಸ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಅಲ್ಲಿ ಪೈಪ್ ವರ್ಕ್ ನೋಡಬಹುದು, ಪೈಪ್ ಇಲ್ಲಿ ಕೊಟ್ಟಿದ್ದಾರೆ. ಫುಲ್ ಸೇಫ್ಟಿ ಆಗಿದೆ. MS ವರ್ಕ್ ಅಲ್ಲಿ ಸೇಫ್ಟಿ ಆಗಿದೆ. ನಾವು ಗ್ಯಾಸ್ ಪ್ರಾವಿಷನ್ ಮಾಡಿ ಲಾಕ್ ಮಾಡಿದ್ರೆ ಗ್ಯಾಸ್ ನಮಗೆ 100% ಸೇಫ್ಟಿ ಅಂತ ಹೇಳ್ಬೋದು. ಮತ್ತೆ ಫುಲ್ ಕವರ್ಡ್ ಆಗಿರೋ ಗೇಟ್ ಇರೋದ್ರಿಂದ ಯಾರು ನಮಗೆ ಅನದರ್ ಪರ್ಸನ್ಸ್ ಒಳಗಡೆ ಎಂಟ್ರಿ ಆಗೋದಕ್ಕೆ ಅವಶ್ಯಕತೆನೇ ಇರೋದಿಲ್ಲ. ಅಷ್ಟು ಕ್ಲೀನ್ ಆಗಿ ಸೆಕ್ಯೂರಿಟಿ ಆಗಿ ಮನೆಯನ್ನ ಬಿಲ್ಡ್ ಮಾಡಿದ್ರು ಅಂತ ಹೇಳ್ಬೋದು. ಬನ್ನಿ ಇವಾಗ ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ಸ್ಟೇರ್ ಕೇಸ್ ನೋಡಬಹುದು, ವೈಲ್ಡ್ ಆಗಿದೆ. 4 ಅಡಿ ಬರುತ್ತೆ. ನಮಗೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ವಾಲ್ ಕೂಡ ನಮಗೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಬ್ಯೂಟಿಫುಲ್ ಆಗಿದೆ. ವೀಕ್ಷಕರೇ, ಇಲ್ಲಿ ನೋಡಬಹುದು, ಲೆಫ್ಟ್ ಸೈಡ್ ಅಲ್ಲಿ ಇರುವಂತಹ ಎಲಿವೇಶನ್ ವಾಲ್ಗೆ 2x4 ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಕಾರಿಡಾರ್ ಬಂದ್ಬಿಟ್ಟು ನಮಗೆ ಇಷ್ಟು ಕಾರಿಡಾರ್ ಬರುತ್ತೆ. ಈ ಪೋರ್ಷನ್ ಅಲ್ಲಿ ಏನಾದ್ರು ನಾವು ಗಾರ್ಡನ್ ಏರಿಯಾಗೆ ಕೂಡ ನಾವು ಕನ್ವರ್ಟ್ ಮಾಡ್ಕೊಬಹುದು. ಫ್ರಂಟ್ ಆಫ್ ಎಲಿವೇಶನ್ ಗೋಸ್ಕರ SS ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ತುಂಬಾನೇ ಚೆನ್ನಾಗಿದೆ. ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ನಾರ್ತ್ ಡೋರ್. ಇದು ಬಂದ್ಬಿಟ್ಟು ನಮಗೆ ನಾರ್ತ್ ಡೋರ್ ಬರುತ್ತೆ. ವೀಕ್ಷಕರೇ, ಇಲ್ಲಿ ನೋಡಬಹುದು, ಮೈಂಡ್ ಅವರಿಗೆ 2 ಕೀ ಸಿಸ್ಟಮ್ ಕೊಟ್ಟಿದ್ದಾರೆ. ಅದು ಬ್ರಾಂಡೆಡ್ ಯುರೋಪ್ ನ ಯೂಸ್ ಮಾಡಿರುವಂತದ್ದು. ಆಂಟಿಕ್ ಪೀಸ್ ಹ್ಯಾಂಡಲ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ, ಬ್ರಾಸ್ ಐಟಮ್ಸ್. ಇಲ್ಲಿ ನೋಡಬಹುದು ವೀಕ್ಷಕರೇ, ವಿತ್ LED ಲೈಟ್ ಜೊತೆಗೆ ಸೆಮಿ POP ವರ್ಕ್ ಕೂಡ ನಮಗೆ ಎಲಿವೇಶನ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಬನ್ನಿ ವೀಕ್ಷಕರೇ, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆಗೋಣ.
ಈಗ ನಾವು ಮನೆ ಒಳಗಡೆ ಎಂಟ್ರಿ ಬಂದ್ರೆ ಹಾಲಲ್ಲಿ ಇದ್ದೀವಿ. ಹಾಲ್ ಬಂದ್ಬಿಟ್ಟು ನಮಗೆ ಇಷ್ಟು ಸ್ಪೇಷಿಯಸ್ ಆಗಿ ಬರುತ್ತೆ. ಇದು ಬಂದ್ಬಿಟ್ಟು ಟಿವಿ ಕ್ಯಾಬಿನೆಟ್ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತದ್ದು ಇಂಟೀರಿಯರ್ ವರ್ಕ್. ಇಲ್ಲೆಲ್ಲ ಬಂದ್ಬಿಟ್ಟು ನಮಗೆ ಗ್ಲಾಸಿ ಫಿನಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಲ್ಯಾಮಿನೇಟ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಬಂದ್ಬಿಟ್ಟು ಸೋಫಾ ಹಾಕೋಬಹುದು. ಬಟ್ ಏನು ಅಂದ್ರೆ ನಮಗೆ ಕರೆಕ್ಟ್ ಆಗಿ ನಾವು ಟಿವಿಗೆ ಮೌಂಟ್ ಮಾಡಿ ನೋಡಬಹುದು. ಅಲ್ಲಿ ಟಿವಿ ನಾವು ಹಾಕಿದ್ರೆ ಟಿವಿ ಎದುರುಗಡೆ ಕೂಡ ನಾವು ನೋಡಬಹುದು, ಕುತ್ಕೊಂಡು ನೋಡಬಹುದು. ಅಷ್ಟು ಕರೆಕ್ಟ್ ಆಗಿ ಒಂದೇ ಆಂಗಲ್ ಅಲ್ಲಿ ಮಾಡಿರುವಂತದ್ದು ಟಿವಿ ಆಂಗಲ್ ಕೂಡ. ಅದ ಪೋರ್ಷನ್ ಕೂಡ ನಾವು ಯೂಸ್ ಮಾಡಬಹುದು. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಅಕ್ವೇರಿಯಂ ಆಗ್ಲಿ, ಪ್ರತಿಯೊಂದು ಏನಾದ್ರು ಐಟಮ್ಸ್ ಇಲ್ಲ, ಬುದ್ಧ ಇಡೋದಾಗ್ಲಿ. ಇದು ನಮಗೆ ಈ ಸ್ಟ್ರಕ್ಚರ್ ಬಂದ್ಬಿಟ್ಟು ರಾಯಲ್ ಆಗಿರೋದ್ರಿಂದ ಈ ಪೋರ್ಷನ್ ಏನು ಅಂದ್ರೆ ನಾವು ಬುದ್ಧ ಎಂಟ್ರೆನ್ಸ್ ಮೈನ್ ಡೋರ್ ಇಂದ ಎಂಟ್ರೆನ್ಸ್ ಬರೋದಕ್ಕೆ ಬುದ್ಧ ಅಂತದಾಗ್ಲಿ, ಬೇರೆ ಏನಾದ್ರು ವಿಗ್ರಹ ಆಗ್ಲಿ ಈ ಮನೆಗೆ ತಕ್ಕನಾಗಿ ಏನಾದ್ರು ಯೂಸ್ ಮಾಡ್ಕೊಬಹುದು. ಇಲ್ಲಾಂದ್ರೆ ಸಿಂಪಲ್ ಆಗಿ ಒಂದು ಅಕ್ವೇರಿಯಂ ಕೂಡ ಇಟ್ಕೊಬಹುದು. ಈ ಪೋರ್ಷನ್ ಅಲ್ಲಿ ಅಷ್ಟು ಜಾಗನ ಮಾಡ್ಕೊಟ್ಟಿದ್ರೆ ಆ ಪೋರ್ಷನ್ ನಮಗೆ ಸೋಫಾ ಬರುತ್ತೆ. ಸೆಂಟರ್ ಅದು ಟೀ ಟೇಬಲ್ ಇಟ್ಕೊಂಡು ಕೂಡ ನಮಗೆ ಓಡಾಡೋಕೆ ತುಂಬಾನೇ ಜಾಗ ಇದೆ ಅಂತ ಹೇಳ್ಬೋದು. ಇಂಟೀರಿಯರ್ ವರ್ಕ್ ಅಷ್ಟೇ ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿದ್ದಾರೆ. ಈ ಸ್ಟೇರ್ ಕೇಸ್ ಕೆಳಗಡೆ ಏನ್ ನೋಡಿದಿರಾ, ಇಲ್ಲೂ ಕೂಡ ನಮಗೆ ಸ್ಟೋರೇಜ್ ಸ್ಪೇಸ್ ಗಳೆಲ್ಲ ಮಾಡಿದ್ದಾರೆ. ಯುಪಿಎಸ್ ಪಾಯಿಂಟ್ ಪ್ರಾವಿಷನ್ ಕೂಡ ನಮಗೆ ಕೊಟ್ಟಿದ್ದಾರೆ. ಫುಲ್ ಇಂಟೀರಿಯರ್ ಫುಲ್ ಕಂಪ್ಲೀಟ್ ಆಗಿರುವಂತದ್ದು. ಹಾಲಂತೂ ನಮಗೆ ಸ್ಪೇಷಿಯಸ್ ಆಗಿದೆ. ಕರೆಕ್ಟ್ ಆಗಿ ನಮಗೆ ಎದುರುಗಡೆಗೆ ಕುತ್ಕೊಂಡು ನೋಡುವಂತ ಜಾಗ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಏನಿದೆ, ಈ ಪೋರ್ಷನ್ ಪಕ್ಕದಲ್ಲಿ ನಮಗೆ ಪೂಜಾ ಮನೆ ಇದೆ. ಬನ್ನಿ ವೀಕ್ಷಕರೇ, ನೋಡಿ ಪೂಜಾ ಮನೆ. ವಾಲ್ಗಳಿಗೆ 2x4 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಮಗೆ ಟೀ ಕುಡ್ ಡೋರ್, ಮೈನ್ ಡೋರ್ ಮತ್ತೆ ಪೂಜಾ ಮನೆ ಬಂದ್ಬಿಟ್ಟು ನಮಗೆ ಟೀ ಕುಡ್ ಬರುತ್ತೆ. ಕೆಳಗಡೆ ಗ್ರಾನೈಟ್ ಸ್ಲಾಬ್ ಕೂಡ ಕೊಟ್ಟಿದ್ದಾರೆ. 2 ಡ್ರಾಯರ್ ಬಾಕ್ಸ್ ಗಳು ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಬಟ್ ಏನು ಅಂದ್ರೆ ಒಳಗಡೆ ಕುತ್ಕೊಳ್ಳೋಕೆ ಆಗೋದಿಲ್ಲ. ಆಚೆ ಕಡೆ ಕುತ್ಕೊಂಡು ಬೇಕಾದ್ರೆ ನಾವು ಪೂಜೆ ಮಾಡಬಹುದು, ಅಷ್ಟು ಜಾಗ ಇದೆ. ವಾಲ್ಗಳಿಗೆ 2x4 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಮಿಲ್ಕಿ ವೈಟ್ ಅಲ್ಲಿ ಇರುವಂತದ್ದು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸೀಲಿಂಗ್ ಅಲ್ಲಿ ನೋಡಬಹುದು ಒಂದು ಸೆಮಿ ಪಿಒಪಿ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಈ ಪೂಜಾ ಮನೆಯಲ್ಲಿ. ಈ ಪೂಜಾ ಮನೆ ಪಕ್ಕದಲ್ಲಿ ನಮಗೆ ಕಿಚನ್. ಇದು ಬಂದ್ಬಿಟ್ಟು ನಮಗೆ ಮಾಡ್ಯುಲರ್ ಕಿಚನ್. ಒಂದು ಕಿಚನ್ ಹೇಗಿರ್ಬೇಕು ಅಷ್ಟು ಕ್ಲೀನ್ ಆಗಿ ಅಚ್ಚುಕಟ್ಟಾಗಿ ನಮಗೆ ಮಾಡಿಕೊಟ್ಟಿದ್ದಾರೆ. ಆಲ್ರೆಡಿ ಬಂದ್ಬಿಟ್ಟು ನಮಗೆ ಇಲ್ಲಿ ಏನು ಲ್ಯಾಮಿನೇಟ್ ಶೀಟ್ ಇಟ್ಟಿದ್ದಾರೆ. ಈ ಶೀಟ್ ಪ್ರಾವಿಷನ್ ಅಲ್ಲಿ ನಮಗೆ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿರುವಂತದ್ದು. ಸ್ವಿಚ್ ಪಾಯಿಂಟ್ ಎಲ್ಲ ನಮಗೆ ಅಲ್ಲಿ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಸಿಂಕು. ಈ ಸಿಂಕ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ಅಲ್ಲೇ ಮಾಡಿರುವಂತಹ ಸಿಂಕ್ ಇದು. ಆರ್ಟಿಫಿಷಿಯಲ್ ಈಗ ನಮಗೆ ಫೈಬರ್ ಒಂದು ಬರುತ್ತೆ, SS ಬರುತ್ತೆ. ಇನ್ನು ಬೇರೆ ಬೇರೆ ಮೆಟೀರಿಯಲ್ ಗಳಲ್ಲಿ ನಮಗೆ ಸಿಂಕ್ ಆಪ್ಷನ್ಗಳು ಕೊಟ್ಟಿದ್ದಾರೆ. ಬಟ್ ಇವ್ರೇನು ಅಂದ್ರೆ ನಮಗೆ ಗ್ರಾನೈಟ್ ಅಲ್ಲೇ ಮಾಡಿರುವಂತದ್ದು. ಬಟ್ ಏನೇನು ನಮಗೆ ಇನ್ ಕೇಸ್ ಪಾತ್ರೆಗಳನ್ನ ಹಾಕಿದ್ರು ಕೂಡ ಸೌಂಡ್ ಬರೋದಿಲ್ಲ. ಈ ಪೋರ್ಷನ್ ಅಲ್ಲಿ ಅಂತ ಮೆಟೀರಿಯಲ್ ಯೂಸ್ ಮಾಡಿರುವಂತದ್ದು ಗ್ರಾನೈಟ್. ಕೆಳಗಡೆ ಎಲ್ಲ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ಇಂಟೀರಿಯರ್ ಕೊಟ್ಟಿದ್ದಾರೆ, ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಈ ಪೋರ್ಷನ್ ಅಲ್ಲಿ ಏನಾದ್ರು ದೊಡ್ಡ ದೊಡ್ಡ ಐಟಮ್ಸ್ ಗಳು, ಬಾಕ್ಸ್ ಗಳು ಎಲ್ಲ ನಾವು ಇಲ್ಲಿಂದ ನಾವು ಇಟ್ಕೋಬಹುದು. ಇದ್ರ ಒಳಗಡೆ ಯೂಸ್ ಮಾಡಿರೋದಲ್ಲ ನಮಗೆ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರೋದು. ಇದು ಬಂದ್ಬಿಟ್ಟು ನಮಗೆ SS ಬ್ಯಾಸ್ಕೆಟ್ಗಳು ತುಂಬಾ ಚೆನ್ನಾಗಿ ಯೂಸ್ ಮಾಡಿದಾರೆ ಅಂತ ಹೇಳ್ಬೋದು. ಇದೆಲ್ಲ ಬಂದ್ಬಿಟ್ಟು ನಮಗೆ ಪ್ಲೇಟ್ಸ್ ಗಳೆಲ್ಲ ಇಟ್ಕೊಳ್ಳೋಕೆ ಕೊಟ್ಟಿರುವಂತಹ ಪ್ರಾವಿಷನ್. ವೆಂಟಿಲೇಷನ್ ಪರ್ಪಸ್ಗೆ ಕೂಡ ನಮಗೆ ಒಂದು ವಿಂಡೋ ಕೊಟ್ಟಿದ್ದಾರೆ. ಚಿಮ್ಮಿಗೆ ಇಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ. ಚಿಮ್ಮಿಗೆ ನಮ್ಗೆ ಇಲ್ಲಿ ಬರುತ್ತೆ. ಇನ್ ಕೇಸ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಇನ್ ಕೇಸ್ ಏನಾದ್ರು ನೀವು ಹೊಸದಾಗಿ ಏನಾದ್ರು ಪರ್ಚೇಸ್ ಮಾಡಿದ್ರೆ ಕಂಪ್ನಿಯವ್ರು ಬರ್ತಾರೆ. ಇಲ್ಲ ನಾವು ಕಟ್ ಮಾಡ್ಕೋಬೇಕು ಅಂದ್ರೆ ಬಿಲ್ಡರ್ ನಮಗೆ ಕಟ್ ಮಾಡಿ ಕೊಡ್ತಾರೆ. ಎಕ್ಸಿಟ್ ಎಲ್ಲ ನಮಗೆ ಅಲ್ಲಿ ಪ್ರಾವಿಷನ್ ಕೊಟ್ಟಿದ್ದಾರೆ. ಇಲ್ಲಿ ಫುಲ್ ಇಂಟೀರಿಯರ್ ಮಾಡಿರೋದ್ರಿಂದ ಐಟಮ್ಸ್ ಗಳೆಲ್ಲ ನಾವು ಜೋಡಿಸ್ಕೊಬಹುದು. ಅಷ್ಟು ಜಾಗ ಇಲ್ಲಿ ಮೇಲ್ಗಡೆಗಿದೆ. ಈ ಪೋರ್ಷನ್ ಬಂದ್ಬಿಟ್ಟು ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಫಿಟ್ಟಿಂಗ್ಸ್ ಗಳಿದೆ ನಮಗೆ. ಈ ಫಿಟ್ಟಿಂಗ್ಸ್ ಐಟಮ್ಸ್ ಗಳು ಏನ್ ಇಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಗ್ರಾಸರಿ ಬಾಕ್ಸ್ ಗಳನ್ನೆಲ್ಲ ನಾವು ಇಟ್ಕೊಬಹುದು. ಯೂಸ್ ಮಾಡಿರೋದೆಲ್ಲ ಸಾಫ್ಟ್ ಕ್ಲೋಸಿಂಗ್, ತುಂಬಾ ಸ್ಲೋಲಿ ಆಗಿ ನಮಗೆ ಕಂಪ್ಲೀಟ್ ಆಗ್ತಾ ಇರುವಂತದ್ದು, ಕ್ಲೋಸ್ ಆಗ್ತಾ ಇರುವಂತದ್ದು. ಹ್ಯಾಂಡ್ಲಿಂಗ್ ಎಲ್ಲ ಬಂದ್ಬಿಟ್ಟು ನಮಗೆ SS ನ ಯೂಸ್ ಮಾಡಿದ್ದಾರೆ. ಬಟ್ ಏನು ಅಂದ್ರೆ ಇಷ್ಟು ಜಾಗ ನಮಗೆ ಸಿಗುತ್ತೆ, ಸ್ಪೇಷಿಯಸ್ ಆಗಿದೆ, ಏನ್ ತೊಂದರೆ ಇಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಈ ಕಿಚನ್ ಪಕ್ಕದಲ್ಲಿ ಇದೇನು ನಮಗೆ ಟೈಲ್ಸ್ ಹಾಕಿದ್ದಾರೆ, ವೆಟ್ರೋಫೈ ಟೈಲ್ಸ್ ಹಾಕಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಕಿಚನ್ ಬರುತ್ತೆ, ಪಕ್ಕದಲ್ಲಿ ಒಂದು ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಇದೆ. ಈ ಹ್ಯಾಂಡ್ ವಾಶ್ ಪಕ್ಕದಲ್ಲಿ ನಮಗೆ ಒಂದು ಕಾಮನ್ ಬಾತ್ರೂಮ್. ಬನ್ನಿ ತೋರಿಸಿ, ಇದು ಕಾಮನ್ ಬಾತ್ರೂಮ್. ಈ ಕಾಮನ್ ಬಾತ್ರೂಮ್ ಬಂದ್ಬಿಟ್ಟು ನಮಗೆ ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ವಾಲ್ ಮೌಂಟೆಡ್ ಕಮೋಡು. ಈ ಪೋರ್ಷನ್ ನಮಗೆ ಜಾಗರ್ ಮತ್ತೆ ಹಿಂದ್ಗಡೆ ಐಟಮ್ಸ್ ಬರುತ್ತೆ. ಫ್ಲೋರಿಂಗ್ ಎಲ್ಲ ಬಂದ್ಬಿಟ್ಟು ನಮಗೆ ಆಂಟಿಸ್ಕೈಡ್ ವೆಟ್ರೋಫೈಟಲ್ಸ್ ನ ಫ್ಲೋರಿಂಗ್ ಯೂಸ್ ಮಾಡಿರೋದು. ವಾಲ್ಗಳಿಗೆ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಎಕ್ಸಿಟ್ ಫ್ಯಾನ್ಗೆ ಮತ್ತೆ ವಿಂಡೋಗೆಲ್ಲ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಬಾತ್ರೂಮ್ ಅಷ್ಟೇ ತುಂಬಾ ವಿಶಾಲವಾಗಿದೆ. 2 ಕೆಲಸಕ್ಕೂ ನಾವು ಯೂಸ್ ಮಾಡ್ಕೊಬಹುದು. ಟಾಯ್ಲೆಟ್ಗೂ ಮತ್ತು ಬಾತ್ರೂಮ್ಗೂ 2 ಕೆಲಸಕ್ಕೂ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಬಾತ್ರೂಮ್ ಅಲ್ಲಿ ಇದೆ. ಈ ಬಾತ್ರೂಮ್ ಪಕ್ಕದಲ್ಲಿ ಒಂದು ರೂಮ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ.
ಈ ರೂಮ್ ನೋಡಬಹುದು. ಈ ರೂಮ್ ಅಲ್ಲಿ ಒಂದು ಕ್ವೀನ್ ಕಾಟ್ ಹಾಕೋಬಹುದು, ಕಿಂಗ್ ಹಾಕಕ್ಕಾಗಲ್ಲ, ಒಂದು ಕ್ವೀನ್ ಕಾಟ್ ಹಾಕೋಬಹುದು. ಇನ್ ಕೇಸ್ ಏನಾದ್ರು ಈ ಮನೆನ ಪರ್ಚೇಸ್ ಮಾಡೋರಿಗೆ ಯಾರಾದ್ರೂ ವಯಸ್ಸಾಗಿರೋರು ಇದ್ರೆ, ಏನಾದ್ರು ಮೇಲೆ ಮೆಟ್ಲು ಹತ್ತಕ್ಕಾಗಲ್ಲ ಅನ್ನೋರು ಇದ್ರೆ ಈ ರೂಮ್ ನ ಬೇಕಾದ್ರೆ ಯೂಸ್ ಮಾಡಬಹುದು. ಅದೊಂದೇ ಕಾನ್ಸೆಪ್ಟ್ ಅಲ್ಲಿ ಬಿಲ್ಡ್ರು ಈ ಪೋರ್ಷನ್ ನ ಬಿಲ್ಡ್ ಮಾಡಿರೋಂಥದ್ದು. ಇಲ್ಲ ಅಂದ್ರೆ ಡೈನಿಂಗ್ ಏರಿಯಾಗೆ ಕನ್ವರ್ಟ್ ಮಾಡ್ತಾ ಇದ್ರು. ಇನ್ ಕೇಸ್ ಯಾರಾದ್ರೂ ವಯಸ್ಸಾಗಿರೋರು ಹತ್ತಕ್ಕಾಗಲ್ಲ ಅನ್ನೋರು ಈ ರೂಮ್ ನ ಯೂಸ್ ಮಾಡಬಹುದು. ಒಂದು ಸೆಮಿ ಇಂಟೀರಿಯರ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಗ್ರೌಂಡ್ ಫ್ಲೋರ್ ಅಲ್ಲಿ ನೋಡಿದ್ವಲ್ಲ ನಾವು, ಅದೇ ಸೇಮ್ ಕಂಪ್ಲೀಟ್ ಆಗಿರುವಂತದ್ದು ಇಂಟೀರಿಯರ್ ವರ್ಕ್, ಸೇಮ್ ಕಾಪಿ ಪೇಸ್ಟ್ ಅಂತಾನೆ ಹೇಳ್ಬೋದು. ಬಟ್ ಏನಂದ್ರೆ ಇಲ್ಲೊಂದು ಸೆಮಿ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ, ವಿತ್ ರಾಯಲ್ ಪಾಯಿಂಟ್ ಆಗಿದೆ ನೋಡಿ. ಈ POP ವರ್ಕ್ ಏನ್ ಮಾಡಿದೆ, ಫ್ಯಾನ್ಕಲ್ ಹ್ಯಾಂಡಲ್ ಎಲ್ಲ ಏನ್ ಕೊಟ್ಟಿದ್ದಾರೆ, ಇದಕ್ಕೆ ನಮಗೆ ರಾಯಲ್ ಪಾಯಿಂಟ್ ಕೂಡ ಆಗಿದೆ. ಈ ರೂಮ್ ಅಲ್ಲಿ ಒಂದು ಕ್ವೀನ್ ಕಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ಬನ್ನಿ ವೀಕ್ಷಕರಿಗೆ ನಾವು ಸೆಕೆಂಡ್ ಫ್ಲೋರ್ ಹೋಗೋಣ. ಬಟ್ ಅದಂತೂ ಒಳ್ಳೆ ಸ್ಟ್ರಕ್ಚರ್ ಅಲ್ಲಿ ಕಂಪ್ಲೀಟ್ ಮಾಡಿದಾರೆ ಅಂತ ಹೇಳ್ಬೋದು. ಇಲ್ಲಿ ಫಸ್ಟ್ ಫ್ಲೋರ್ ಏನ್ ಕೇಬಲ್ ವರ್ಕ್ ಆಗಿದೆ, ಆ ಕೇಬಲ್ ವರ್ಕ್ಗಳೆಲ್ಲ ನಮಗೆ ಟೆಲಿವಿಷನ್ ಕೇಬಲ್, ಇಂಟರ್ನೆಟ್ ಕೇಬಲ್, ಮತ್ತೆ CC ಕ್ಯಾಮ್ರಾ ಕೇಬಲ್, ಪ್ರತಿಯೊಂದು 3 ಕ್ಯಾಟಗರಿ ಕೇಬಲ್ಗಳು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಬನ್ನಿ ವೀಕ್ಷಕರಿಗೆ ನಾವು ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ಯೂಸ್ ಮಾಡಿರೋ ಗ್ರಾನೈಟ್ ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಬನ್ನಿ. ಈಗ ಎಕ್ಸಾಕ್ಟ್ ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ. ಇದು ಬಂದ್ಬಿಟ್ಟು ಸ್ಟ್ಯಾಂಡಿಂಗ್ ಸ್ಲ್ಯಾಬ್. ಈ ಸ್ಟ್ಯಾಂಡಿಂಗ್ ಸ್ಲ್ಯಾಬ್ ಅಲ್ಲಿ ಬಂದ್ರೆ 2 ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಹಿಂದೆಗಡೆ ಒಂದು ಸ್ಟಡಿ ಏರಿಯಾ ಬರುತ್ತೆ. ಈ ಸ್ಟಡಿ ಏರಿಯಾದಲ್ಲಿ ಒಂದು ಕಂಪ್ಯೂಟರ್ ಟೇಬಲ್ ಗೆ ಮಾಡಿದ್ದಾರೆ. ಈ ಪೋರ್ಷನ್ ಬಂದ್ಬಿಟ್ಟು ಕೀಬೋರ್ಡ್ ಇಟ್ಕೊಳ್ಳೋದಕ್ಕೆ, ಇನ್ ಕೇಸ್ CP ಏನಾಗ ಬಂದ್ರೆ CP ಅಲ್ಲಿ ಇಟ್ಕೊಳ್ತಾರೆ. ಬುಕ್ಸ್ ಗಳೆಲ್ಲ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆಲ್ಲ ಬಾಕ್ಸ್ ಗಳೆಲ್ಲ ಐಟಮ್ಸ್ ಗಳೆಲ್ಲ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿರುವಂತದ್ದು. ಇದು ಬಂದ್ಬಿಟ್ಟು ಸ್ಟಡಿ ಯೂನಿಟ್, ಸ್ಟಡಿ ಏರಿಯಾ. ಆರಾಮಾಗಿ ಇನ್ ಕೇಸ್ ಇಂದ ವರ್ಕ್ ಫ್ರಮ್ ಇದ್ರು ಕೂಡ ಇಲ್ಲಿ ವರ್ಕ್ ಫ್ರಮ್ ಮಾಡ್ಕೊಬಹುದು. ಇನ್ ಕೇಸ್ ಮಕ್ಕಳೇನಾದ್ರು ಓದೋರು ಇದ್ರು ಈ ಜಾಗನ ಯೂಸ್ ಮಾಡ್ಕೊಬಹುದು. ಅಷ್ಟು ಚೆನ್ನಾಗಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಬನ್ನಿ ಮಾಸ್ಟರ್ ಬೆಡ್ರೂಮ್ ನ ನೋಡೋಣ. ವೀಕ್ಷಕರೇ, ಈಗ ಇದು ಮಾಸ್ಟರ್ ಬೆಡ್ರೂಮ್. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಒಂದು ಕಿಂಗ್ ಕಾಟ್ ಜೊತೆಗೆ 3 ಜನ ಕುತ್ಕೊಳ್ಳೋ ಒಂದು ಸೋಫಾ ಕೂಡ ಹಾಕೋಬಹುದು. ಅಷ್ಟು ಜಾಗ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೆ. ಈ ವಾಲ್ ನೋಡಬಹುದು, ಬ್ಲೂ ಕಲರ್ ಅಲ್ಲಿ ಒಳ್ಳೆ ಸ್ಟ್ರಕ್ಚರ್ ಅಲ್ಲಿ ಇರುವಂತಹ ರಾಯಲ್ ಪಾಯಿಂಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ, ಚೆನ್ನಾಗಿದೆ. ಈ ಪೋರ್ಷನ್ ಅಲ್ಲಿ ಫುಲ್ ಇಂಟೀರಿಯರ್ ಕಂಪ್ಲೀಟ್ ಆಗಿರುವಂತದ್ದು ವಾರ್ಡ್ರೋಬ್ ಗಳು. ಬಟ್ ಏನಂದ್ರೆ ಇಲ್ಲಿ ನಮಗೆ ಸ್ಲೈಡಿಂಗ್ ಕೊಟ್ಟಿಲ್ಲ, ಬಟರ್ಫ್ಲೈ ಇಂಚಸ್ ಗಳು ಕೊಟ್ಟಿರುವಂತದ್ದು. ಫುಲ್ ನಮಗೆ ವಾರ್ಡ್ರೋಬ್ ಕಂಪ್ಲೀಟ್ ಆಗಿದೆ. ಒಳಗಡೆಗೆಲ್ಲ 2 ಡ್ರಾಯರ್ ಬಾಕ್ಸ್ ಗಳು ಪ್ರಾವಿಷನ್ ಎಲ್ಲ ಮಾಡಿದ್ದಾರೆ. ಮೇಲ್ಗಡೆ ಇಲ್ಲಿ ಕಟನ್ ಇಟ್ಕೊಂಡಿದೆ, ಸ್ಯಾರೀಸ್ ಎಲ್ಲ ಹ್ಯಾಂಗ್ ಮಾಡ್ತಾರಲ್ಲ ಅದಕ್ಕೊಂದು ಕಟನ್ ಗೆಲ್ಲ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು, ಚೆನ್ನಾಗಿದೆ. ಬಟ್ ಏನಂದ್ರೆ ಫ್ರಂಟ್ ಗೆ ನಮಗೆ ಲ್ಯಾಮಿನೇಟ್ ಬಂದ್ಬಿಟ್ಟು ಗ್ಲಾಸಿ ಫಿನಿಶಿಂಗ್ ಅಲ್ಲಿ ಯೂಸ್ ಮಾಡಿರುವಂತದ್ದು, ತುಂಬಾನೇ ಚೆನ್ನಾಗಿದೆ. ಇನ್ನರ್ ಗೆ ಕೂಡ ಲ್ಯಾಮಿನೇಟ್ ನ ಯೂಸ್ ಮಾಡಿದ್ದಾರೆ. ಆಕ್ಚುಲಿ ಬ್ರೌನಿಶ್ ಕಲರ್ ಬರುವಂತಹ ಲ್ಯಾಮಿನೇಟ್ ನ ಯೂಸ್ ಮಾಡಿದ್ದಾರೆ. 2 ಕಡೆಗೂ ಈ ಡೋರ್ ಗೆ ಏನ್ ಬರುತ್ತೆ ಫ್ರಂಟ್ ಅಂಡ್ ಬ್ಯಾಕ್ ಸೈಡ್ ನಮಗೆ ಲ್ಯಾಮಿನೇಟ್ ನ ಯೂಸ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ ಅಷ್ಟು ಸ್ಪೇಷಿಯಸ್ ಆಗಿದೆ. ರೂಮ್ ಅದು ತುಂಬಾ ವೈಲ್ಡ್ ಆಗಿದೆ ನೋಡಿ. ಇಷ್ಟು ಜಾಗ ನಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಈ ಪೋರ್ಷನ್ ಡೋರ್ ಹಿಂದಗಡೆ ಇದು ಡ್ರೆಸ್ಸಿಂಗ್ ಏರಿಯಾ. ಇಲ್ಲೊಂದು ಮಿರರ್ ಬರುತ್ತೆ. ಕೆಳಗಡೆ ಐಟಮ್ಸ್ ಗಳನ್ನ ಇಟ್ಕೊಬಹುದು. 3 ಡ್ರಾಯರ್ ಬಾಕ್ಸ್ ಗಳ ಆಪ್ಷನ್ ಗಳು ಕೊಟ್ಟಿದ್ದಾರೆ. ಈ ಡ್ರೆಸ್ಸಿಂಗ್ ಏರಿಯಾ ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಈ ಅಟ್ಯಾಚ್ ಬಾತ್ರೂಮ್ ಅಲ್ಲಿ ವಾಲ್ಗಳಿಗೆ ವೆಟ್ರೋಫೈ ಟೈಲ್ಸ್, ಫ್ಲೋರಿಂಗ್ ಗೆ ಆಂಟಿ ಸ್ಕೈ ವೆಟ್ರೋಫೈ ಟೈಲ್ಸ್, ವಾಲ್ ಮೌಂಟೆಡ್ ಕಮೋಡ್, ಜಾಗ್ವಾರ್ ಮತ್ತೆ ಹಿಂದ್ವೇರ್ ಐಟಮ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡಿ ನಮಗೆ ಕೊಡ್ತಾರೆ. ಇದು ಅಷ್ಟೇ ವಿಶಾಲವಾಗಿದೆ ಅಂತ ಹೇಳ್ಬೋದು ಈ ಮಾಸ್ಟರ್ ಬೆಡ್ರೂಮ್. ಇಲ್ಲಿ ನಮಗೆ ವಿಂಡೋ ಪ್ರಾವಿಷನ್ ಎಲ್ಲ ಕೊಟ್ಟಿದ್ದಾರೆ. AC ಪಾಯಿಂಟ್ ವ್ಯವಸ್ಥೆ ಎಲ್ಲ ನಮಗೆ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬನ್ನಿ ವೀಕ್ಷಕರೇ, ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಎದುರುಗಡೆ ಇರುವಂತಹ ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆಯಲ್ಲ ಅದನ್ನ ನೋಡೋಣ. ಬಟ್ ಏನು ಅಂದ್ರೆ ನಾರ್ತ್ ಫೇಸಿಂಗ್ ಬಿಲ್ಡಿಂಗ್ ಅಲ್ಲಿ ಚಿಲ್ಡ್ರನ್ಸ್ ಬೆಡ್ರೂಮ್ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಬಾಲ್ಕನಿ ಜೊತೆಗೆ ವಿತ್ ಅಟ್ಯಾಚ್ ಬಾತ್ರೂಮ್ ಕೂಡ ಬರುತ್ತೆ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್. ವಾರ್ಡ್ರೋಬ್ ನೋಡಿ, ವಾಲ್ ಟು ವಾಲ್, ಟಾಪ್ ಟು ಬಾಟಮ್ ವರೆಗೂ ವಾರ್ಡ್ರೋಬ್ ಕಂಪ್ಲೀಟ್ ಆಗಿದೆ. ಇದು ಅಷ್ಟೇ ನಮಗೆ ಸ್ಲೈಡಿಂಗ್ ಡೋರ್ ನಮಗೆ ಇಟ್ಟಿಲ್ಲ, ಮಾಮೂಲಿ ಬಟರ್ಫ್ಲೈ ಇಂಚಸ್ ಗಳನ್ನ ಯೂಸ್ ಮಾಡಿರುವಂತದ್ದು. ಬ್ಯಾಕ್ ಸೈಡ್ ಅಲ್ಲಿ ಸೇಮ್ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ಫ್ರಂಟ್ ಅಲ್ಲಿ ಕಲರ್ ನ ಚೇಂಜ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಮಗೆ ಗ್ಲಾಸಿಲಿ ಇರುವಂತದ್ದು, ಚೆನ್ನಾಗಿದೆ. ಮ್ಯಾಟ್ ಫಿನಿಶಿಂಗ್, ಲೈಟ್ ಗ್ಲಾಸಿ ಬರುತ್ತೆ. ಪಕ್ಕದಲ್ಲಿ ಡ್ರೆಸ್ಸಿಂಗ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಹಿಂದೆಗಡೆ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಚೆನ್ನಾಗಿದೆ, ವೈಲ್ಡ್ ಆಗಿದೆ ಈ ವಾರ್ಡ್ರೋಬ್. POP ವರ್ಕ್ ನೋಡಿ, ಫುಲ್ ಕವರ್ಡ್ ಆಗಿರುವಂತಹ POP ವರ್ಕ್ ವಿತ್ ರಾಯಲ್ ಪಾಯಿಂಟ್ ಜೊತೆಗೆ ಕಂಪ್ಲೀಟ್ ಆಗಿದೆ. ಈ ರೂಮ್ ಅಲ್ಲಿ
ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಈ ರೂಮ್ ಅಲ್ಲಿ ಇದೆ. ಒಂದು ಕಿಂಗ್ ಸೈಜ್ ಹಾಕೊಂಡ್ರೆ ಕವರ್ ಆಗುತ್ತೆ. ಇನ್ನು ಆ ಪೋರ್ಷನ್ 2 ಅಡಿ, ಈ ಪೋರ್ಷನ್ ಒಂದು 3 ಅಡಿ ಜಾಗ ಸಿಗುತ್ತೆ, ಓಡಾಡಕ್ಕೆ ಅಷ್ಟು ಜಾಗ ಸಿಗುತ್ತೆ. ಅಷ್ಟು ರೂಮ್ ವ್ಯವಸ್ಥೆ ಈ ರೂಮ್ ಅಲ್ಲಿ ಇದೆ. ಬಟ್ ನೋಡಿ, ಇದು ಅಟ್ಯಾಚ್ ಬಾತ್ರೂಮ್, ಇದು ಅಟ್ಯಾಚ್ ಬಾತ್ರೂಮ್, ಇದು ವಿತ್ ಬಾಲ್ಕನಿ. ವೀಕ್ಷಕರು, ಈಗ ನಾವು ಬಾಲ್ಕನಿಲಿ ಇದ್ದೀವಿ. ಬಾಲ್ಕನಿ ನೋಡ್ಬೋದು, ಎಲಿವೇಶನ್ಗೋಸ್ಕರ SS ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ, ವಾಲ್ಗಳಿಗೆ ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಈ ವಾಷಬಲ್ ಮಾಡಬೇಕಾದ್ರೆ ಇನ್ ಕೇಸ್ ಏನಾದ್ರು ಮಳೆ ನೀರು ಬಂದ್ರು ಕೂಡ ಯಾವುದೇ ರೀತಿ ನಮಗೆ ಗೋಡೆಗೆ ಡ್ಯಾಮೇಜ್ ಆಗೋದಿಲ್ಲ. ಮೇಂಟೆನೆನ್ಸ್ ಈಸಿ ಅಂತ ಹೇಳ್ಬೋದು. ಬನ್ನಿ, ಔಟರ್ ಲೊಕೇಶನ್ ನೋಡಿ. ಔಟರ್ ಲೊಕೇಶನ್ ನೋಡ್ಬೋದು, ಇಲ್ಲಿ ಮನೆ ಮುಂದೆ ಈ ಮನೆ ನೋಡ್ಬೋದು. ಇಲ್ಲಿ ನಮ್ಮ ಹಿಂದೂವರೇ ಇರೋದು. ಮನೆ ನೇಮ್ ಬಂದ್ಬಿಟ್ಟು ಶ್ರೀ ವಿನಾಯಕ ಅಂತ ಇದೆ. ಆ ಮನೆ ಎಲ್ಲ ನಮ್ಮ ಹಿಂದೂಗಳು ಇರುವಂತ ಜಾಗದಲ್ಲಿ, ಒಳ್ಳೆ 100% ರೆಸಿಡೆನ್ಸಿ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇದೆ. ನೋಡ್ಬೋದು. ಈಗ ಮಧ್ಯಾಹ್ನ ನಾವು ಆಕ್ಚುಲಿ ವಿಡಿಯೋ ಶೂಟ್ ಮಾಡ್ತಾ ಇರೋಂಥದ್ದು. ತುಂಬಾ ಕಾಮ್ ಆಗಿದೆ, ತುಂಬಾ ಸೈಲೆಂಟ್ ಇದೆ. 100% ರೆಸಿಡೆನ್ಸಿ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇದೆ. ಮೈನ್ ರೋಡ್ಗೆಲ್ಲ ನಮಗೆ ತುಂಬಾ ಕನ್ವೀನಿಯಂಟ್, ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಬನ್ನಿ ವೀಕ್ಷಕರೇ, ಈಗ ನಾವು 3ನೇ ಫ್ಲೋರ್ಗೆ ಹೋಗೋಣ. ಈ ರೂಮಲ್ಲಿ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಒಂದು ಕಿಂಗ್ ಸೈಜ್ ಕಾಟ್ ಜೊತೆಗೆ 3 ಜನ ಕುತ್ಕೊಳ್ಳೋಂತ ಒಂದು ಸೋಫಾ ಕೂಡ ಹಾಕೋಬಹುದು. ಅಷ್ಟು ಜಾಗ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೆ. ಬನ್ನಿ 3ನೇ ಫ್ಲೋರ್ಗೆ ಹೋಗೋಣ. ಸೇಮ್ ಸ್ಟೇರ್ ಕೇಸ್ ನಮಗೆ ಕಂಪ್ಲೀಟ್ ಆಗಿದೆ. ಗ್ರಾನೈಟ್ ವಿತ್ ನಮಗೆ SS ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಸ್ಟೇರ್ಕೇಸ್ ಹಂಗೆ ನಮಗೆ ಕಂಟಿನ್ಯೂ ಆಗಿದೆ, ಫಸ್ಟ್ ಫ್ಲೋರ್ ಇಂದ 3ನೇ ಫ್ಲೋರ್ ವರೆಗೂ. ವೀಕ್ಷಕರು, ಈಗ ನಾವು 3ನೇ ಫ್ಲೋರ್ ಅಲ್ಲಿ ಇದೀವಿ. ಇದು ಬಂದ್ಬಿಟ್ಟು ನಮಗೆ ಸ್ಟ್ಯಾಂಡಿಂಗ್ ಸ್ಲಾಬ್. ಇದು ಇಲ್ಲಿ ಬಂದ್ಬಿಟ್ಟು ನಮಗೆ ವಾಷಿಂಗ್ ಮಿಷಿನ್ ಗೆ ಪಾಯಿಂಟ್ ಗೆ ವ್ಯವಸ್ಥೆ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಇನ್ವರ್ಟರ್ ಮತ್ತೆ ಔಟ್ ವಾಟರ್ ಕೇಳಬೇಕು, ಪ್ರಾವಿಷನ್ ಮಾಡಿದ್ದಾರೆ ಅಂತ ಕೇಳಬೇಕಾಗುತ್ತೆ. ಇದು ಬಂದ್ಬಿಟ್ಟು ನಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಈ ಕೆಳಗಡೆ 2nd ಫ್ಲೋರ್ ಅಲ್ಲಿ ಏನು ಮಾಸ್ಟರ್ ಬೆಡ್ರೂಮ್ ಗೆ ಎಷ್ಟು ಸೈಜ್ ಇತ್ತು ಅದೇ ಸೈಜು ಈ ಮಾಸ್ಟರ್ ಬೆಡ್ರೂಮ್ ಕೂಡ ಇದೆ. ಬನ್ನಿ. ವೀಕ್ಷಕರೇ, ಈಗ ನಾವು 3ನೇ ಫ್ಲೋರ್ ಅಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದ್ದೀವಿ. ಇದು ನೋಡಬಹುದು, ಈ ರೂಮ್ ಕೂಡ ಇದು ತುಂಬಾ ವೈಲ್ಡ್ ಆಗಿದೆ. ಆರಾಮಾಗಿ ಈ ರೂಮ್ ಅಲ್ಲೂ ಕೂಡ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋ ಜೊತೆಗೆ ಒಂದು 3 ಜನ ಕುತ್ಕೊಳ್ಳೋ ಒಂದು ಸೋಫಾ ಕೂಡ ಹಾಕೋಬಹುದು. ಅಷ್ಟು ಜಾಗ ಈ ಬೆಡ್ರೂಮ್ ಅಲ್ಲಿ ಇದೆ, ಅಷ್ಟು ವೈಲ್ಡ್ ಆಗಿದೆ. ಈ ಪೋರ್ಷನ್ ಬಂದ್ಬಿಟ್ಟು ನಮಗೆ ವಾರ್ಡ್ರೋಬ್ ಕಂಪ್ಲೀಟ್ ಆಗಿರುವಂತದ್ದು. ಈ ಕೆಳಗಡೆ ನೋಡೋದಲ್ಲ, ಸೇಮ್ ಸ್ಟ್ರಕ್ಚರ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಫ್ರಂಟ್ ಬಂದ್ಬಿಟ್ಟು ನಮಗೆ ಗ್ಲಾಸ್ ಯೂಸ್ ಮಾಡಿದ್ದಾರೆ, ಬ್ಯಾಕ್ ಗ್ರೌಂಡ್ ಅಲ್ಲೂ ಕೂಡ ಲ್ಯಾಮಿನೇಟ್ ನ ಯೂಸ್ ಮಾಡಿದ್ದಾರೆ. ವೀಕ್ಷಕರು, ಈ ವಾರ್ಡ್ರೋಬ್ ಪಕ್ಕದಲ್ಲಿ ನಮಗೆ ಡ್ರೆಸ್ಸಿಂಗ್ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಈ ಡ್ರೆಸ್ಸಿಂಗ್ ಬ್ಯಾಕ್ ಸೈಡ್ ಅಲ್ಲೂ ಕೂಡ ನಮಗೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಇಲ್ಲೊಂದು ಮಿರರ್ ಬರುತ್ತೆ, ಮಿರರ್ ಒಂದು ಪೆಂಡಿಂಗ್ ಇದೆ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಈ ವಾಲ್ಗೆ ನೋಡಬಹುದು, ಬ್ಲೂ ಕಲರ್ ಸ್ಟ್ರಕ್ಚರ್ ಇಲ್ಲಿ ನಮಗೆ ರಾಯಲ್ ಪೈಂಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಇದೆ. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಟಿವಿ ಯೂನಿಟ್ ಕೂಡ ನೀವು ಮಾಡಿಸ್ಕೋಬಹುದು. ರಾಯಲ್ ಪೇಂಟ್ ಅಲ್ಲಿ ವರ್ಕ್ ಮಾಡಿ ಬಿಟ್ಟಿದ್ದಾರೆ, ಚೆನ್ನಾಗಿದೆ ಅಂತ ಹೇಳ್ಬೋದು. ವೆಂಟಿಲೇಷನ್ ಗೆ ವಿಂಡೋ ಕೂಡ ಕೊಟ್ಟಿದ್ದಾರೆ. ಆಲ್ರೆಡಿ ಮನೆ ಹಿಂದೆಗಡೆ ಕೂಡ ಒಂದು ಆಲ್ರೆಡಿ ಮನೆ ಆಗಿದೆ. ಪ್ರೆಸೆಂಟ್ ನಮಗೆ ಆಕ್ಯುಪೈ ಕೂಡ ಇದ್ದಾರೆ, ಸಂಸಾರ ಕೂಡ ಇದ್ದಾರೆ ಆ ಮನೆಯಲ್ಲಿ. ಸೀಲಿಂಗ್ ನೋಡಬಹುದು, POP ವರ್ಕ್ ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ನಮಗೆ ವಾರ್ಮ್ ಲೈಟ್ ಸ್ಟ್ರಿಪ್ ಲೈಟ್ ಹಾಕೊಂಡ್ರೆ ಇನ್ನ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಇವರೊಂದು ಸಿಕ್ಕದಾಗಿ ಕೂಡ ಮಾಡಿದ್ದಾರೆ, ಚೆನ್ನಾಗಿದೆ. ಸೇಮ್ ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲಿ ಏನು ಇಲ್ಲಿ ಡ್ರೆಸ್ಸಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. ಈ ಡ್ರೆಸ್ಸಿಂಗ್ ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ ವಾಷಿಂಗ್ ಮಿಷಿನ್ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಇದೇ ಪಾಯಿಂಟ್ ಅಲ್ಲೂ ಪ್ರಾವಿಷನ್ ಮಾಡಿದ್ರು. ಇಲ್ಲೂ ಕೂಡ ನಮಗೆ ವಾಷಿಂಗ್ ಮಿಷಿನ್ ಇಂಡೋರ್ ಆಗಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಬಂದ್ಬಿಟ್ಟು ಅಟ್ಯಾಚ್ ಬಾತ್ರೂಮ್, ಸೇಮ್ ಕಾಪಿ ಪೇಸ್ಟ್ ಆಸ್ ಯೂಶುವಲ್. ಆ ಮನೆ ಕೆಳಗಡೆ ಬಾತ್ರೂಮ್ ಗಳಿಗೆ ಹೇಗೆ ಪ್ರಾವಿಷನ್ ಮಾಡಿದ್ರು ಅದೇ ಪ್ರಾವಿಷನ್ ಈ ಬಾತ್ರೂಮ್ ಕೂಡ ನಮಗೆ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡು, ಆಂಟಿಸ್ ಕಡೆ ವೆಟ್ರೋಫೈಟಲ್ಸ್, ವಾಲ್ಗಳಿಗೆ ವೆಟ್ರೋಫೈಟಲ್ಸ್, ಚಿಮ್ಮಿಗೆ ಎಕ್ಸಿಟ್ ಫ್ಯಾನಿಗೆ ಮತ್ತೆ ವಿಂಡೋಗಳಿಗೆ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಅಷ್ಟೇ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಬನ್ನಿ ವೀಕ್ಷಕರಿಗೆ, ನಾವು ಟೆರೆಸ್ಗೆ ಹೋಗೋಣ. ಈ ಟೆರೆಸ್ಗೆ ಹೋಗ್ಬೇಕಾದ್ರೆ ನೋಡ್ಬೋದು, MS ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಗೇಟ್ ಇಟ್ಟಿದ್ದಾರೆ. 100% ಸೇಫ್ಟಿ ಅಂತ ಹೇಳ್ಬೋದು. ಇನ್ ಕೇಸ್ ಔಟ್ ಸೈಡ್ ಇಂದ ಯಾರು ಕೂಡ ಬಂದ್ರು ಕೂಡ ಈ ಗೇಟ್ ದಾಟಿ ಒಳಗಡೆ ಬರೋದಕ್ಕಾಗೋದಿಲ್ಲ. ಈಗ ನಾವು ಓಪನ್ ಟೆರೆಸ್ ಅಲ್ಲಿ ಇದೀವಿ. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಮಂಗಳೂರು ಟೆರೆಸ್ ನ ನೀವು ಹಾಕ್ಸ್ಕೋಬಹುದು. ಇಲ್ಲಿ ಟಿ ಆಂಗಲ್ ಒಂದು ಕೊಟ್ಟಿದ್ದಾರೆ ಬಟ್ಟೆ ಹಾಕೋದಕ್ಕೆ. ಇಲ್ಲಿ ಕೆಳಗಡೆ ನೋಡ್ಬೋದು, ಮ್ಯಾನ್ಯಲ್ ಆಗಿ ಬಟ್ಟೆ ಹೋಗೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ಬಂದು ನಮಗೆ ಟ್ಯಾಂಕ್ ರೂಮ್ ಬರುತ್ತೆ. ಅದ್ರ ಮೇಲ್ಗಡೆ ಹೋಗೋದಕ್ಕೆ MS ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಲ್ಯಾಡರ್ ಪ್ರಾವಿಷನ್ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಪ್ಯಾರಾಪಟ್ಫಾಲ್ ನೋಡ್ಬೋದು, ಕರೆಕ್ಟ್ ಆಗಿ ಬಂದ್ಬಿಟ್ಟು ನಮಗೆ 4 ಅಡಿ ಏನೋ ಬರುತ್ತೆ ಹೈಟು. 100% ಸೇಫ್ಟಿ. ಇನ್ ಕೇಸ್ ಏನಾದ್ರು ಟೆರೆಸ್ ಮೇಲೆ ಬಂದ್ರೆ, ಮಕ್ಕಳೇನಾದ್ರು ಬಂದ್ರೆ ಭಯ ಬೀಳೋ ಅಗತ್ಯ ಇಲ್ಲ. ತುಂಬಾ ದೊಡ್ಡದಾಗಿ ಪ್ಯಾರಾಪಟ್ವಾಲ್ ನ ಕಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ನಾರ್ತ್ ಫೇಸಿಂಗ್ ಬಿಲ್ಡಿಂಗು, 30 ಫೀಟ್ ರೋಡು, BDA ಪ್ರಾಪರ್ಟಿ. ವಿಶ್ವೇಶ್ವರ ಲೇಔಟ್ 6th ಬ್ಲಾಕ್ ಪಕ್ಕದಲ್ಲಿ ಬರುವಂತಹ ಲೇಔಟ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ರೆಸಿಡೆನ್ಸಿ ಲೇಔಟ್ ಅಲ್ಲಿ ಈ ಪ್ರಾಪರ್ಟಿ ಇದೆ.
ಒಳ್ಳೆ ಪ್ರೈಸ್ ಅಲ್ಲಿ ಈ ಮನೆ ಸಿಗ್ತಾ ಇದೆ. 1.25 ನೆಗೋಷಿಯಬಲ್ ಈ ಪ್ರಾಪರ್ಟಿ ಹೇಳ್ತಿದ್ದಾರೆ. ಇಂಡಿಪೆಂಡೆಂಟ್ ಹೌಸ್, 30 ಫೀಟ್ ರೋಡ್ಗೆ, ತುಂಬಾನೇ ಚೆನ್ನಾಗಿದೆ. ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡಬಹುದು ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಇದುವರೆಗೂ ಯಾರೆಲ್ಲ ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.